ನಮಸ್ಕಾರ. ನ್ಯೂಸ್ 18ನ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಹೊಸ ವರ್ಷದಲ್ಲಿ ಹೊಸದಾಗಿ ಬರುವಂಥ ಹಬ್ಬ ಅದು ಸಂಕ್ರಾಂತಿ. 2026ರಲ್ಲಿ ಈ ಸಂಕ್ರಾಂತಿ ಹಬ್ಬ ನಿಮ್ಮ ಬಾಳಲ್ಲಿ ಡಬಲ್ ಖುಷಿ ತರಲಿ, ಸಂಭ್ರಮ ತರಲಿ ಅಂತ ಆಶಿಸ್ತಾ ಈ ಸಂಭ್ರಮವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ದೆಮ್. ನಮ್ಮ ಜೊತೆಗಿದ್ದಾರೆ ಗ್ರಾಮಾಯಣ ಚಿತ್ರತಂಡದಿಂದ ಇಬ್ರು ಮೆಂಬರ್ಸ್ ಇದ್ದಾರೆ. ಒಬ್ರು ದೊಡ್ಡ ಮನೆ ಕುಡಿ ವನಾಯ್ ರಾಜ್ಕುಮಾರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯ ನಿಮಗೆ. ನಾನು ಚೆನ್ನಾಗಿದ್ದೀನಿ, ನೀವು? ಇನ್ನು ನಮ್ಮ ಜೊತೆ ಇದ್ದಾರೆ, ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟರು, ಬಿಗ್ ಸ್ಕ್ರೀನಲ್ಲಿ ಮಿಂಚ್ತಾ ಇದ್ದಾರೆ, ಒಂಥರ ರೂಲ್ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿನ. ಜೊತೆಯಲ್ಲಿ ಖ್ಯಾತಿಯ ಮೇಘಾ ಶೆಟ್ಟಿ. ನಮಸ್ಕಾರ, ಹೇಗಿದ್ದೀರಾ? ಸಂಕ್ರಾಂತಿ ಶುಭಾಶಯ ನಿಮಗೆ. ನಾನು ಸೂಪರ್ ಆಗಿದ್ದೀನಿ. ಒಂಥರ ಮಿಲ್ಕಿ ಬ್ಯೂಟಿ ಅಂತ ಕರಿಬೋದಲ್ಲ ಇವ್ರನ್ನ? ಥ್ಯಾಂಕ್ ಯು. ಏನು ನಮ್ಮ ಜೊತೆಗಿದ್ದಾರೆ ನಮ್ಮ ಚಾನೆಲ್ನ ಒಂಥರ ಖಾಯಂ ಸದಸ್ಯರು. ವಿಶಾಖ, ವೆಲ್ಕಮ್. ಆಮೇಲೆ ನಿಮಗೆ ಮತ್ತೆ ನ್ಯೂಸ್ 18 ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಬಂದ ಮೇಲೆ ನನ್ನ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಡು ಹೇಳಿದ್ರೆ ಅಂತೂ ಇಲ್ಲಿ ಡಾನ್ಸೇ ಶುರು ಆಗ್ಬಿಡುತ್ತೆ. ಸೂಪರ್, ಹಾಡೋಣ, ನೀವು ಜೊತೆಗೆ ಹಾಡಿ. ಸೂಪರ್. ಇನ್ನು ನಮ್ಮ ಜೊತೆಗಿದ್ದಾರೆ ಸ್ಪರ್ಶ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನಿಮ್ಮ ಇಂಟರ್ವ್ಯೂಸ್ನ ನಾನು ನೋಡ್ತಾ ಇದ್ದೆ. ಇವಾಗ ನಿಮ್ಮನ್ನೇ ಇಂಟರ್ವ್ಯೂ ಮಾಡುವಂಥ ಒಂದು ಭಾಗ್ಯ ನನಗೆ ಬಂದಿದೆ. ಹೆಂಗೆ ಅನಿಸ್ತಾ ಇದೆ ನಿಮಗೆ? ನಾಟ್ ದಟ್ ಗುಡ್. ಈ ಅದರ್ ಸೈಡ್ ಆಫ್ ದಿ ಟೇಬಲ್ ಕೂತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಯಾಕೆ ನಾನು ಏನೇನೋ ಕ್ವೆಶ್ಚನ್ ಆ ಥರದ್ದೆಲ್ಲ ಕಾಂಟ್ರವರ್ಸಿ ಕೇಳೋದೇ ಇಲ್ಲ. ಹಬ್ಬ ಟೈಮ್ನಲ್ಲಿ ನ್ಯೂಸ್ ಚಾನಲ್ ಅಂದರೆ ಹೆದರಿಕೆನಾ ಅಥವಾ ಇಂಟರ್ವ್ಯೂ ಅಂದರೆ ಭಯನಾ? ಇಂಟರ್ವ್ಯೂ ಮಾಡೋದಕ್ಕೆ ಇಷ್ಟ, ಮಾಡಿಸ್ಕೊಳ್ಳೋಕೆ ಸ್ವಲ್ಪ ಭಯ ಅಷ್ಟೇ. ಹೌದಾ? ನೋ ವರೀಸ್, ಹಾಡು ಹೇಳ್ಕೊಂಡು ಮಜಾ ಮಾಡ್ಕೊಂಡಿರೋಣ. ಖಂಡಿತ. ಸಂಕ್ರಾಂತಿ ಹಬ್ಬದ ಶುಭಾಶಯ ನಿಮಗೂ. ಥ್ಯಾಂಕ್ ಯು. ಇನ್ನು ನಮ್ಮ ಜೊತೆಗಿದ್ದಾರೆ ನಮ್ಮ ಮನೆ ಹುಡುಗ, ನಮ್ಮ ಚಾನಲ್ ಹುಡುಗ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಿಮಿಕ್ರಿ ಸಾಗರ್ ತುರುವೇಕೆರೆ. ನಮಸ್ಕಾರ. ನಮಸ್ತೆ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಗ್ರಾಮಾಯಣ ಚಿತ್ರದ ಬಗ್ಗೆ ನಾವು ಮಾತಾಡೋಣ. ಅದಕ್ಕೂ ಮುಂಚೆ ಈ ಹಬ್ಬ ಅಂದ ತಕ್ಷಣ, ಎಸ್ಪೆಷಲಿ ಯುಗಾದಿ ಹಬ್ಬ ಬಂದಾಗ ಅಣ್ಣ ಅವರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫೋಟೋ ಅಂತೂ ಪ್ರತಿ ಸತಿ ವೈರಲ್ ಆಗುತ್ತೆ. ಅದು ಹೊಸ ತೊಡಕು ಫೋಟೋ, ನೀವು ನೋಡಿರ್ಬೋದು, ಮಟನ್ ತಿಂತಾ ಇರೋದು. ಹಾಗೆ ಸಂಕ್ರಾಂತಿ ಅಂದಾಗ ನಿಮ್ಮ ಮೆಮೊರೀಸ್ ಹೆಂಗಿದೆ ಅಣ್ಣ ಅವ್ರ ಜೊತೆಯಲ್ಲಿ? ಏನೆಲ್ಲ ನೆನಪಿಗೆ ಬರುತ್ತೆ? ಅದೇ ಪ್ರತಿ ಹಬ್ಬದ ಥರ ಸಂಕ್ರಾಂತಿ ಕೂಡ ತಾತ ಡೈಲಿ ಅವರು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಿದ್ರು ಹಬ್ಬನ. ಯಾವುದೇ ಹಬ್ಬ ಆದ್ರೂ ಅವರೇ ದೇವ್ರ ಮನೇಲಿ ಪೂಜೆ ಮಾಡಿ ಹಬ್ಬ ಶುರು ಮಾಡ್ತಾರೆ. ಅವರೇ ಫಸ್ಟ್ ನಮ್ಗೆಲ್ಲರಿಗೂ ಹೇಳ್ಕೊಡ್ತಾರೆ. ಅದು ತಿಂದು ಆಮೇಲೆ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಆಗೋದು ಅದೇ ಥರ ಇರ್ತಾಯಿತ್ತು. ಆಮೇಲೆ ತುಂಬ ಜನ ಮನೆಗೆ ಬರ್ತಾಯಿದ್ರು ಎಲ್ಲಿ ಬೀರೋಕ್ಕೆ. ಆಮೇಲೆ ನಮ್ಮ ಮನೆಯಿಂದನೂ ಬೇರೆ ಮನೆಗಳಿಗೆ ಹೋಗ್ತಾಯಿದ್ರು. ಸೊ ಇಡೀ ದಿನ ಜನ ಬರ್ತಾನೆ. ತಾತ ಇದ್ದಾಗ ತುಂಬ ಜನ ಬರ್ತಾಯಿದ್ರು, ಹಬ್ಬಕ್ಕಾಗಿರ್ಬೋದು, ಅವ್ರ ಬರ್ತ್ಡೇಗಾಗಿರ್ಬೋದು, ಏನೇ ವಿಷಯಕ್ಕಾಗಿರ್ಬೋದು. ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು 20-30 ಜನ ಕಾನ್ಸ್ಟೆಂಟಾಗಿ ಇರ್ತಾಯಿದ್ರು. ಸೊ ಫುಲ್ ಮನೆ ತುಂಬ ಜನ ಇರ್ತಾಯಿದ್ರು. ಈಗ ಅಣ್ಣವ್ರ ಬಗ್ಗೆ ನೀವು ಹೇಳಿದ್ರಿಂದ ಅಣ್ಣವ್ರ ವಾಯ್ಸ್ ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಹಬ್ಬಕ್ಕೆ ಹೆಂಗೆ ವಿಶ್ ಮಾಡ್ತಿದ್ರು ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಿಮ್ಮ ಎದುರುಗಡೆ ಕೂತಿರೋದೆ. ಯಾಕಂದರೆ ನಾನು ಎಲ್ಲ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಒಂದು ಧೈರ್ಯ ಬರಬೇಕು ಅಂದರೆ ನಾನು ಹೇಳೋದೇನಪ್ಪ ಅಂದರೆ, ಕನ್ನಡದ ಕುಲರತ್ನ, ಕಲಾ ರಸಿಕ, ಕಲಾ ಬಂಧು, ಭಾಗ್ಯವಂತ, ಧ್ರುವತಾರೆ, ದೇವತಾ ಮನುಷ್ಯ, ಗಾನ ಗಂಧರ್ವ, ಕರ್ನಾಟಕ ರತ್ನ, ಕಲಾ ಕುಸುಮ, ಕನ್ನಡ ತಾಯ, ಹೆಮ್ಮೆಯ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಲ್ಲೇ ಕಾರ್ಯಕ್ರಮ ಶುರು ಮಾಡೋದು. ಇವತ್ತು ಅಣ್ಣವ್ರೇನಾದರೂ ಬಂದು ವಿಶ್ ಮಾಡಿದರೆ ಯಾವ ಥರ ಮಾಡ್ತಾಯಿದ್ರು ನೋಡಿ ಭಾಳ ಸಂತೋಷ ಆಗ್ತಾ ಇದೆ, ಭಾಳ ಆನಂದವಾಗ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ, ಇಡೀ ದೇಶಾದ್ಯಂತ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಾನಿನ್ನು ಬರ್ತೀನಿ, ಬರಲೇ. ಇವ್ರ ಹತ್ರ ಕೇಳೋಣ ರೆಸ್ಪಾನ್ಸ್. ಯೂಶಲಿ ನಾವು ನೋಡ್ತಿರ್ತೀವಿ ಸಾಗರ್ನ. ಹೆಂಗನ್ಸುತ್ತೆ ಅಣ್ಣವ್ರ ವಾಯ್ಸನ್ನ? ಬೇರೆ ಆರ್ಟಿಸ್ಟ್ಗಳು ಮಾಡ್ತಾರೆ, ಇಲ್ಲ ಅಂತಲ್ಲ. ನಿಮ್ಗೆ ಹೆಂಗೆ ಅನ್ಸುತ್ತೆ? ಚೆನ್ನಾಗಿದೆ, ತುಂಬ ಖುಷಿ ಅನ್ಸುತ್ತೆ. ಬಟ್ ನಮ್ಮ ತಾತ ಯಾವಾಗಲೂ ಈ ಥರ ಮಿಮಿಕ್ರಿ ಮಾಡಿದ ವಾಯ್ಸ್ಗಳು ಕೇಳ್ತಾ ಇದ್ರು. ಆಮೇಲೆ ಹೇಳ್ತಾ ಇದ್ರು, ನನ್ನ ವಾಯ್ಸ್ ನಿಜವಾಗ್ಲೂ ಆ ಥರ ಇದೆ. ಬಟ್ ಅದೇ ಮ್ಯಾನರಿಸಮ್ಸು, ಆಮೇಲೆ ಅವ್ರ ಯೂಸ್ ಮಾಡೋ ವೊಕ್ಯಾಬ್ಯುಲರಿ ಎಲ್ಲ ಸೇಮ್ ಅದೇ ಥರ. ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಕೇಳೋಕ್ಕೆ. ಮೇಘ, ಸಂಕ್ರಾಂತಿ ನಿಮ್ಮ ಕಡೆ ಮಾಡ್ತಾರಾ? ಸುಮ್ಮನೆ ಮನೇಲಿ ಪೂಜೆ ಮಾಡೋದು, ಅಂದರೆ ಅದೇನು ಕಬ್ಬು ತಿನ್ನೋದು, ಎಳ್ಳು ಬೆಲ್ಲ ತಿನ್ನೋದು, ಇದೆಲ್ಲ ಮನೆಗೆ ಅರ್ಶಿನ ಕುಂಕುಮ ಕರೆಯೋದು, ಇಷ್ಟು ಮಾಡ್ತಾರೆ ಅಷ್ಟೇ. ಈ ಜೊತೆಯಲ್ಲಿ ಸೀರಿಯಲ್ಗೂ ಮುಂಚಿನ ಸಂಕ್ರಾಂತಿ, ಸೊ ಈಗಿನ ಸಂಕ್ರಾಂತಿ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ?
ಅಂದರೆ ಆವಾಗೆಲ್ಲ ಏನು ಅಷ್ಟು ಮಾಡ್ತಾ ಇದ್ವಿ ಮನೇಲಿ ಅಷ್ಟೇ. ಬಟ್ ಈಗ ನಾನು ಇಂಟರ್ವ್ಯೂಗೋಸ್ಕರ ಇಲ್ಲಿ ಬಂದಿದ್ದೀನಿ. ಸೊ ಇದೇ ಒಂದು ಸ್ಪೆಷಲ್ ಅಷ್ಟೇ. ನಮ್ಮ ಜೊತೆ ಮಾಡ್ತಿರೋದೇ ಒಂದು ಸ್ಪೆಷಲ್ ಹಬ್ಬ ಅಲ್ವಾ? ಹಂಗೆ ಏನು ಗೊತ್ತಾ, ಹೊಸ ವರ್ಷದಲ್ಲಿ ಫಸ್ಟ್ ಏನು ಕೆಲಸ ಮಾಡ್ತೀವಿ ಅದನ್ನು ಥ್ರೂ ಔಟ್ ದ ಇಯರ್ ಮಾಡ್ತೀವಿ ಅಂತ ಅದೊಂದು ನಂಬಿಕೆ. ಮಾಡ್ತೀವೋ ಇಲ್ವೋ ಸೆಕೆಂಡ್ರಿ, ಬಟ್ ಆ ಥರ ಅಂತಾರೆ. ಹಂಗಾರೆ ನ್ಯೂಸ್ 18 ಬರ್ತಾನೆ ಇರ್ತೀರಾ ವರ್ಷ ಪೂರ್ತಿ. ನಾವು ಆ್ಯಕ್ಚುಲಿ ಮತ್ತೆ ಬರ್ತಿದ್ದೀವಿ. ಮೇ ಬಿ 18 ದೊಡ್ಡ ಹಬ್ಬ ಮಾಡ್ತಿದಾರಲ್ಲ, ವಿ ಆರ್ ಕಮಿಂಗ್ ದೇರ್ ಆಲ್ಸೋ. ಮತ್ತೆ ಆಲ್ವೇಸ್ ವೆಲ್ಕಮ್. ಸೊ ಈಗ ಸಂಕ್ರಾಂತಿ ಅಂದ ತಕ್ಷಣ ಕನ್ನಡದಲ್ಲಿ ಎಷ್ಟು ಹಾಡುಗಳು ಬರಲಿ, ಯಾವ ಸಾಂಗ್ ನೆನಪಾಗುತ್ತೆ ನಿಮಗೆ ಸಂಕ್ರಾಂತಿ ಅಂದ ತಕ್ಷಣ? ಸಂಕ್ರಾಂತಿ ಬಂತು ರತ್ತು ರತ್ತು ಅಲ್ವಾ? ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಚಿಂದಿ ಉಡಾಯಿಸ್ಬಿಡ್ತಾ ಇದ್ದಾರೆ ರೀಲ್ಸ್ ಮುಖೇನ. ಆ್ಯಕ್ಚುಲಿ ಆ ಹಾಡಿರೋದು ಬೇರೆ ಅರ್ಥದಲ್ಲಿ, ಬಟ್ ಸಂಕ್ರಾಂತಿ ಅಂತ ಲೈನ್ ಇರೋದ್ರಿಂದ ಅದಂತೂ ಫೇಮಸ್ ಸಾಂಗ್ ಸಂಕ್ರಾಂತಿಗೆ. ಈ ಸಾಂಗ್ ಕೊಟ್ಟಂಥ ಹಂಸಲೇಖ ಹಾಗೆಯೇ ರವಿಚಂದ್ರನ್ ಅವ್ರ ಜೋಡಿಗೆ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ. ಪ್ರತಿ ಸತಿ ಸಂಕ್ರಾಂತಿ ಬಂದರೆ ಮಿಸ್ ಇಲ್ಲದೆ ಪ್ಲೇ ಆಗುವಂಥ ಹಾಡಿದು ಅಲ್ವಾ? ಸೊ ಈಗ ವಿನಯ್, ಸ್ಪರ್ಶಾಗೂ ನಿಮ್ಮ ಸಿನಿಮಾಗೂ ಒಂದು ಕನೆಕ್ಷನ್ ಇದೆ, ಏನು ಗೊತ್ತಾ ನಿಮ್ಗೆ? ಅದು ಒಂದು ಕನೆಕ್ಷನ್ ಇದೆ ನಿಮ್ಮ ಸಿನಿಮಾಗೂ ಸ್ಪರ್ಶಾಗೂ. ಅಂದರೆ ಈ ಸಿನಿಮಾ ಅಲ್ಲ, ಈ ಸಿನಿಮಾ ಅಲ್ಲ ಸರ್, ಮರ್ತೋಗಿರ್ಬೋದು ನೀವು. ನನ್ನ ಡಬ್ಬಿಂಗ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಅನಂತು ವರ್ಸಸ್ ನುಸ್ರತಿಂದ. ಡಬ್ಬಿಂಗ್ ಕರಿಯರ್? ಹೌದು. ಲತಾ ಹೆಗ್ಡೆ ಅವ್ರಿಗೆ ನಾನು ವಾಯ್ಸ್ ಡಬ್ ಮಾಡಿದ್ದೆ. ಆ್ಯಂಡ್ ಒಂದು ಸರಳ ಪ್ರೇಮ ಕಥೆನಲ್ಲೂ ಸ್ವಾತಿಷ್ಠ ಅವ್ರಿಗೆ ಡಬ್ ಸ್ವಾತಿಷ್ಠ ಅವ್ರಿಗೆ. ಬಟ್ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ. ಹೌದು, ಅದ್ರದ್ದು ಪ್ರಮೋಷನ್ ವಿಡಿಯೋಗೆ ಆಕ್ಚುಲಿ ವಿ ಹ್ಯಾಡ್ ವರ್ಕ್ ಟುಗೆದರ್ ಅನಂತು ವರ್ಸಸ್ ನುಸ್ರತ್. ಹೌದು. ಅಂಡ್ ಅದರಲ್ಲಿ ಒಂದು ವರ್ಷನ್ ಆಫ್ ಮೂಕನಾಗಬೇಕು ಕೂಡ ಹಾಡಿದ್ದೀನಿ ನಾನು. ಹೌದಾ? ಕೇಳೋಣ. ಪ್ಲೀಸ್ ಹಾಡಿ. ಓಕೆ. ಈಗ ಸಿಂಗರ್ ಸಂಗ್ ಹೇಳಿದ್ಮೇಲೆ ಬಿಟ್ಬಿಡಕ್ಕಾಗತ್ತಾ? ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡಿ ಘಾಯಿಸಲಾರದೆ, ಕಾಕಬುದ್ಧಿ ಕಡಿ ಘಾಯಿಸಲಾರದೆ, ಲೋಕದ ಗೊಡವಿ ನನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ವಾವ್, ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್. ಈ ಹಾಡು ಆ್ಯಕ್ಚುಲಿ ಈ ಸಿನಿಮಾ ಬಂದಮೇಲೆ ಮತ್ತೆ ಫೇಮಸ್ ಆಯಿತು. ಹೌದು, ಹುಡುಕ್ತಾ ಇದ್ರಲ್ಲ, ಇಲ್ಲೇ ಇದ್ದಾರೆ ನೋಡಿ. ನಾನು ಸ್ವಾದಿಷ್ಟ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ ಅಲ್ವಾ? ನೋಡಿ, ಇವತ್ತು ರಿಯಲೈಸ್ ಆಯಿತು. 2026 ಬರಬೇಕಾಯ್ತು ಅದಕ್ಕೆ. ಆ್ಯಂಡ್ ವಿನಯ್, ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದಿರೋ ಬಿಟ್ಟಿದಿರೋ ನನಗೆ ಗೊತ್ತಿಲ್ಲ, ನನಗೆ ಹೇಳಿರೋರು ಎಲ್ಲರೂ ವಿನಯ್ ಸಿನಿಮಾ ಕತೆ ಆಯ್ಕೆ ಇದೆಯಲ್ಲ ಅದು ಅದ್ಭುತವಾಗಿರುತ್ತೆ. ಯಾವ ಹೀರೋನು ಅಂಥ ಕತೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿ ಸಿನಿಮಾ ಸ್ಕ್ರಿಪ್ಟು ಅದ್ಭುತವಾಗಿರುತ್ತೆ ಅಂತ ಒಂದು ಕಾಂಪ್ಲಿಮೆಂಟ್ ಇದೆ ನಿಮಗೆ. ನಂಗೆ ಇದೇ ಥರ ಕತೆಗಳು ಬರುತ್ತೆ ಮೋಸ್ಟ್ಲಿ. ನಂದು 2-3 ಸಿನಿಮಾ ನೋಡಿ ಅದಾದಮೇಲೆ ಅಪ್ರೋಚ್ ಮಾಡ್ಬೇಕಂದ್ರೆ ಅವರು ಒಳ್ಳೆ ಒಳ್ಳೆ ಕತೆಗಳು ಬರುತ್ತೆ. ಸೊ ನಾನು ಮಾಡೋದು ಬರೀ ಚೂಸ್ ಮಾಡೋದು 2 ಒಳ್ಳೆ ಕಥೆಯಲ್ಲಿ 1 ಒಳ್ಳೆ ಕಥೆನ. ಅದಕ್ಕೂ ಒಂದು ಏನು ಟ್ಯಾಲೆಂಟ್ ಇರಬೇಕು. ನೀವು ಹೇಳ್ದಂಗೆ ಹೌದು, ಕತೆಗಳು ಸುಮಾರು ಬರ್ತವೆ, ಅದ್ರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅದಕ್ಕೊಂದು ಟ್ಯಾಲೆಂಟ್ ಬೇಕಲ್ಲ. ಇವಾಗ ಸ್ವಲ್ಪ ಚಾರ್ಜ್ ಆಗೋಣ ಸಂಕ್ರಾಂತಿ ಹಬ್ಬಕ್ಕೆ. ಸಂಕ್ರಾಂತಿ ಹಬ್ಬದಲ್ಲಿ ನಾವಿರೋದ್ರಿಂದ ಸಂಕ್ರಾಂತಿ ಆದ ತಕ್ಷಣ ಯಾವೆಲ್ಲ ಹಾಡುಗಳು ನೆನಪಿಗೆ ಬರುತ್ತೆ? ಒಂದು ಹಾಡಂತೂ ಕೇಳಿದ್ವಿ, ಅಫ್ಕೋರ್ಸ್ ಅದು ಫಸ್ಟಿಗೆ ಬರೋ ಹಾಡು. ಅದು ಬಿಟ್ಟು ನೋಡಿ, ಸಿಂಗರ್ಸು ಟೆನ್ಷನ್ ಆದ್ರು. ಅದೊಂದು ಬಿಟ್ಟು ಯಾವ್ದು ಗೊತ್ತಿಲ್ಲ, ಮೇಲೆ ಕೆಳಗೆ ಅಕ್ಕಪಕ್ಕ ಆ ಸಾಂಗ್ ಆಕ್ಚುಲಿ ಡಾಮಿನೇಟ್ ಮಾಡ್ಬಿಟ್ಟಿದೆಯಲ್ಲ, ಅದು ಬಿಟ್ಟು ಬೇರೆ ಯಾವ್ದು ಸಾಂಗೇ ಬರ್ತಾ ಇಲ್ಲ. ಇದೆ ಸಾಂಗ್ ಇದೆ. ಮೇಘ ಏನೋ ತುಂಬಾ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಸಾಂಗ್ ಅಂತೂ ಇದೆ. ಇದೆ ನಮ್ ಸಿನಿಮಾದೇ ಒಂದು ಸಾಂಗ್ ಬಂತು ಮುಂದೆ, ಹೋಲಿಸೆ ಮಲ್ಲಿಗೆ ಅಂತ. ಹೋಲಿ ಸಮಲಿಗೆ ಮೊನ್ನೆ ಒಂದು ಗ್ರಾಮಾಯಣದ ಒಂದು ಸಾಂಗ್ ಬಿಟ್ವಿ,
ಬಟ್ ಅದು ಈ ಸುಗ್ಗಿ ಹಬ್ಬದ ಒಂದು ಸಾಂಗ್ಗಳು. ಅದೇನಂದರೆ ಈಗ ಈ ರೈತರು ಪ್ರಕೃತಿ ಜೊತೆ ಮಾತಾಡಿ ನಮ್ಮ ಬೆಳೆಗೆ ನೀರು, ಗಾಳಿ, ಏನು ಸನ್ಲೈಟ್. ಅಲ್ಲ, ನಮ್ಗೆ ಈ ತರ ಹಾಡನ್ನ ಈ ತರ ಪದಗಳ ರೂಪದಲ್ಲಿ ಅಥವಾ ಮಾತಿನ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೊಂದು ಟ್ಯೂನ್ ಬೇಕು. ವಿನಯ್ ಸರ್ ಹಾಡ್ತಾರೆ. ಈ 3 ಜನನ ಕರ್ಸ್ಬಿಟ್ಟು ನನ್ನ ಹಾಡಿ ಅಂದ್ರೆ ಹೆಂಗೆ? ನಂಗೆ ನಾಲ್ಕನೇವ್ರು ನೀವು, ನಾಲ್ಕನೇವರು ಸೇರ್ಕೊಳ್ಳಿ ಅಂತ. ಹಾಡ್ಲಿ, ನಾನು ಒಳ್ಳೆ ಇಲ್ಲ, ಹೇಳಿ, ಹಾಡು ಹೇಳಿ. ನಿಜಲ್ಲೂ ಬರಲ್ಲ. ಇವ್ರ ಮನೇಲಿ ಎಲ್ರು ಹಾಡು ಹೇಳ್ತಾರಲ್ವಾ? ಹೆಂಗಂತಾರೆ? ಹಾಡ್ತಾರೆ ಸರ್. ಇಲ್ಲಿ ನಾವು ಅವಾರ್ಡು ಕೊಡಲ್ಲ ಅಥವಾ ಬೈದು ಕಳ್ಸಲ್ಲ. ನೀವು ಹೇಳ್ಬೋದು, ಆರಾಮಾಗಿ ಹೇಳ್ಬೋದು. ಯಾವುದು? ಮೂಕನಾಗಬೇಕುನೇ ಹಾಡಿದ್ದಾರೆ ಮೂವಿನಲ್ಲಿ ಅವರು. ಆಯ್ತು, ಇವಾಗ ಹೇಳ್ಸಿ, ಅದನ್ನ ಹೇಳಿಸ್ಬಿಡ್ತೀನಿ ಅಷ್ಟೇ. ಮೂಕನಾಗಬೇಕು, ಜಗದೊಳು ಜ್ವಾಗ್ಯಾಗಿರಬೇಕು, ಅಷ್ಟೇ. ಓಕೆ, ಈಗ